व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ಓಂ. ಹಿಂದಿನ ಪಾಠದಲ್ಲಿ ನಾವು ಕಂಡಂತೆ ಪಾಂಡವರ ಸಾರಥಿ ಯುಧಿಷ್ಠಿರನ ಸಾರಥಿ ಬರ್ತಾನೆ. ಹಾಗೇನೆ 16,100 ಜನ ಕೃಷ್ಣಪತ್ನಿಯರ ತಂದೆಯಂದಿರು ಮತ್ತು ಸಹೋದರಂದಿರು ಕಳಿಸಿದಂತಹ ದೂತ ಬರ್ತಾನೆ. ಅವನು ಹೇಳ್ತಾನೆ, ಈ ರೀತಿಯಾಗಿ ಜರಾಸಂಧ ರಾಜ ಅವನು ಎಲ್ಲರನ್ನು ಕೂಡ ಬಂಧನ ಮಾಡಿಟ್ಟಿದ್ದಾನೆ, ಅವರ ರಕ್ಷಣೆ ಮಾಡುವುದು ನೀವು ರಕ್ಷಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ. ಅದಾದ ಮೇಲೆ ಇವನು ದೂತ ಬರ್ತಾನೆ, ಪಾಂಡವರು ಈ ರೀತಿಯಾಗಿ ಮಾತನ್ನು ಹೇಳಿದ್ದಾರೆ, ರಾಜಸೂಯಾಗ ಮಾಡಬೇಕು ಅಂದ್ಕೊಂಡಿದ್ದಾರೆ ಎಂಬುದಾಗಿ ಈ ವಿಚಾರ ತಿಳಿಸ್ತಾನೆ. ಹೀಗೆ ಒಟ್ಟು ಇಬ್ಬರು ದೂತರು ಬಂದು 2 ವಿಚಾರಗಳನ್ನ ಕೃಷ್ಣನ ಮುಂದೆ ಪ್ರಸ್ತಾವ ಮಾಡಿದರು ಅಂತ ಇಷ್ಟು ವಿಚಾರ ಆಗಿತ್ತು. ಇಂದು 81ನೇ ಶ್ಲೋಕದಿಂದಾಗಿ ಪ್ರಾರಂಭ. ಸಪಾಂಡವೈ ಸಮರ್ಚಿತೋ ಮಖಾಯ ಧರ್ಮಜೇನ ಚ ಪ್ರಪೃಷ್ಟ ಆಹ ಮಾಧವೋ ವಚೋ ಜಗತ್ ಸುಖಾವಹಂ. ಪದಚ್ಛೇದ. ಸಹ ಪಾಂಡವೈಃ ಸಮರ್ಚಿತಃ ಮಖಾಯ ಧರ್ಮಜೇನ ಚ ಪ್ರಪೃಷ್ಟಃ ಆಹ ಮಾಧವಃ ವಚಃ ಜಗತ್ಸುಖಾವಹಂ. ಪರಮಾತ್ಮ ಪಾಂಡವರ ಹತ್ತಿರ ಬಂದ. ಪಾಂಡವರು ವಿಶೇಷವಾಗಿ ಸಮರ್ಚಿತ, ಚೆನ್ನಾಗಿ ಅವನಿಗೆ ಯೋಗ್ಯವಾದಂತಹ ಪೂಜೆಯನ್ನು, ಪರಮಾತ್ಮನಿಗೆ ಪೂಜೆಯನ್ನು ಮಾಡ್ತಾರೆ. ಅದಾದ ಮೇಲೆ ಧರ್ಮರಾಜ ಏನ್ ಮಾಡ್ತಾರೆ, ಮಖಾಯ, ಮಖ ಅಂದ್ರೆ ಯಾಗ, ಯಜ್ಞ ಅಂತ, ರಾಜಸೂಯ ಯಾಗದ ಒಂದು ಪ್ರಸ್ತಾವವನ್ನ ಪರಮಾತ್ಮನ ಮುಂದೆ ಹೇಳಿದಾಗ ಪರಮಾತ್ಮ ಜಗತ್ ಸುಖಾವಹಂ ವಚಃ ಆಹ, ಜಗತ್ತಿಗೆ ಮಂಗಳವಾಗುವಂತಹ ಒಂದು ಮಾತುಗಳನ್ನ ಪರಮಾತ್ಮ ಹೇಳ್ತಾ ಇದ್ದಾನೆ. ಹೇಗ್ ಮಾಡೋದು, ಏನು ಎತ್ತ ಅಂತ ಎಲ್ಲ ಪ್ರಸ್ತಾವವನ್ನು ಕೂಡ ಪರಮಾತ್ಮನ ಮುಂದೆ ಇಟ್ಟಾಗ ಪರಮಾತ್ಮ ಜಗದ್ಹಿತವಾದಂತಹ ಒಂದು ಮಾತನ್ನ ಹೇಳಿದ. ಏನು? ಕ್ರತುರ್ಯಥಾ ವಿಧಾನತಃ ಕೃತೋ ಹಿ ಪಾರಮೇಷ್ಠ್ಯಕಂ. ಪದಂ ನಯೇತ ತತ್ಪದೇ ಸುಯೋಗ್ಯಮೇವ ನಾನ್ಯಥಾ. ಅಯೋಗ್ಯಕಾನ್ ಮಹಾಪದೆ ವಿಧಾತುರೇಶ ಹಿ ಕ್ರತುಃ. ಸಮಾನ ಯೋಗ್ಯತಾಗಣಾತ್ ಕರೋತಿ ಮುಕ್ತಿಗಂ ವರಂ. ಪದಚ್ಛೇದ. ಕ್ರತುಃ
ಯಥಾವಿಧಾನತಃ ಕೃತಃ ಹಿ ಪಾರಮೇಷ್ಠ್ಯಕಂ ಪದಂ ನಯೇತ್ ತತ್ಪದೇ ಸುಯೋಗ್ಯಂ ಏವ ನ ಅನ್ಯಥ ಅಯೋಗ್ಯಕಾನ್ ಮಹಾಪದೇ ವಿಧಾತುಃ ಏಷಃ ಹಿ ಕ್ರತುಃ ಸಮಾನ ಯೋಗ್ಯತಾ ಗಣಾತ್ ಕರೋತಿ ಮುಕ್ತಿಗಂ ವರಂ. ಈ ರಾಜಸೂಯ ಯಾಗದ ಒಂದು ಪ್ರಭಾವ ಯಾವ ರೀತಿ, ಅದರ ಒಂದು ಮಹಾಫಲ ಯಾವ ರೀತಿಯಾಗಿದೆ ಎಂಬುದಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಯಥಾವಿಧಾನತಃ, ವಿಧಿವಿಧಾನಗಳಿಗೆ ಯಾವುದೇ ಸಂಕೋಚ ಇಲ್ಲದೇನೆ ಯಾವ ರೀತಿಯಾಗಿ ವೇದಗಳಲ್ಲಿ ಬ್ರಾಹ್ಮಣಗಳಲ್ಲಿ ರಾಜಸೂಯ ಯಾಗದ ಬಗ್ಗೆ ಹೇಳಿದ್ದಾರೋ ಆ ರೀತಿಯಾಗಿ ರಾಜಸೂಯ ಯಾಗವನ್ನ ಯಥಾವಿಧಾನತಃ ಕ್ರಮ ಪ್ರಕಾರವಾಗಿ ಮಾಡಿದರೆ ಅದೇನಾಗುತ್ತೆ, ಪಾರಮೇಷ್ಠ್ಯಕಂ ಪದಂ ನಯೇತ. ಪಾರಮೇಷ್ಠ್ಯ ಪದ ಅಂದ್ರೆ ಬ್ರಹ್ಮ ಪದವಿ, ಬ್ರಹ್ಮ ಪದವಿಯನ್ನೇ ಕೊಡುತ್ತೆ ಅಂತೆ. ಹಾಗಂದ ತಕ್ಷಣ ಯಾರ್ಯಾರು ಮಾಡಿದ್ರೆ ಅದು ಬ್ರಹ್ಮ ಪದವಿಯನ್ನು ಕೊಡೋದಿಲ್ಲ. ಮತ್ಯಾರಿಗೆ? ತತ್ಪದೇ ಸುಯೋಗ್ಯಂ, ಬ್ರಹ್ಮ ಪದವಿಗೆ ಯೋಗ್ಯರಾದಂಥವರು ಅರ್ಥಾತ್ ರುಜುದೇವತೆಗಳು ಆ ಒಂದು ರಾಜಸೂಯ ಯಾಗವನ್ನ ಕ್ರಮ ಪ್ರಕಾರವಾಗಿ ಮಾಡಿದಾಗ ಏನಾಗುತ್ತೆ, ಅದು ಬ್ರಹ್ಮ ಪದವಿಯನ್ನ ಕೊಡುತ್ತೆ, ನ ಅನ್ಯಥಾ, ಬೇರೆಯವರಿಗಲ್ಲ. ಒಟ್ಟು ತಾತ್ಪರ್ಯ ಎಷ್ಟು, ರುಜು ಪದವಿಗೆ ಅದೇ ಬ್ರಹ್ಮ ಪದವಿಗೆ ಯೋಗ್ಯರಾದಂತಹ ಜೀವಿಗಳು, ರುಜುಗಳು 100 ಜನ ರುಜುಗಳು ಅಂತ ನಾವೇ ಚಿಂತನೆ ಮಾಡ್ತೇವೆ, ಅವರು ಏನ್ ಮಾಡಬೇಕು, ಈ ರಾಜಸೂಯ ಯಾಗವನ್ನ ಕ್ರಮ ಪ್ರಕಾರವಾಗಿ ಮಾಡಬೇಕು. ಆಗ ಏನಾಗುತ್ತೆ, ಅವರಿಗೆ ಯೋಗ್ಯವಾದಂತಹ ವಾಯು ಪದವಿ, ನೆಕ್ಸ್ಟ್ ಕ್ರಮ ಪ್ರಕಾರವಾಗಿ ಬ್ರಹ್ಮ ಪದವಿ, ಅದು ಕೊನೆ, ಅದಾದ ಮೇಲೆ ಮೋಕ್ಷ. ಹೀಗೆ ಬ್ರಹ್ಮ ಪದವಿಯನ್ನ ಅದು ಕೊಡುತ್ತೆ, ಉಳಿದವರಿಗೆ ಇಲ್ಲ. ಅಂದ್ರೆ ಬ್ರಹ್ಮ ಪದವಿಗೆ ಅಯೋಗ್ಯರಾದಂಥವರು ಎಷ್ಟೇ ವಿದ್ಯುಕ್ತವಾಗಿ ಅದನ್ನು ಮಾಡಿದರೂ ಕೂಡ ಬ್ರಹ್ಮ ಪದವಿಯನ್ನು ಕೊಡೋದಿಲ್ಲ. ಆ ರುಜುಗಳಿಗೆ ಮಾತ್ರ ಅದು ಬ್ರಹ್ಮ ಪದವಿಯನ್ನು ಕೊಡುವಂತಹ ಒಂದು ಉತ್ತಮವಾದಂತಹ ಯಾಗ. ಇಷ್ಟ ಆಯಿತು. ಹಾಗಾದ್ರೆ ರಾಜಸೂಯ ಯಾಗವನ್ನ ಬ್ರಹ್ಮ ಪದವಿಗೆ ಯೋಗ್ಯರಾದವರು ಮಾತ್ರ ಮಾಡ್ತಾರಾ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಇಲ್ಲ. ಅನೇಕ ರಾಜ ಮಹಾರಾಜರುಗಳು ರಾಜಸೂಯ ಯಾಗವನ್ನು ಮಾಡಿದಂತಹ ಪ್ರಸಂಗವನ್ನು ನಾವು ಇತಿಹಾಸಗಳಲ್ಲಿ ಪುರಾಣಗಳಲ್ಲಿ ಕಾಣ್ತೇವೆ. ಹಾಗಾದ್ರೆ ಅವರಿಗೇನು ಫಲ? ಬ್ರಹ್ಮ ಪದವಿ ಅಂತ ಸಿಗೋದಿಲ್ಲ. ಮತ್ತೇನು ಫಲ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಅಯೋಗ್ಯಕಾನ್ ಮಹಾಪದೇ. ಮಹಾಪದೆ, ಬ್ರಹ್ಮ ಪದವಿ ಎಂತಹದ್ದು ಸಾಮಾನ್ಯವಾದಂತಹ ಪದವಿಯಲ್ಲ, ಅತ್ಯಂತ ಶ್ರೇಷ್ಠವಾದಂತಹ ಮಹಾಪದ, ಅತ್ಯಂತ ಶ್ರೇಷ್ಠ ಪದವಿ, ಜೀವೋತ್ತಮ ಪದವಿ. ಅದು ಸಮಸ್ತ ಜಗತ್ತಿನಲ್ಲಿ ಇರುವಂತಹ ಜೀವಜಾತದಲ್ಲಿ ಇರುವಂತಹ ಅನಂತ ಜೀವರಿಗಿಂತ ಎತ್ತರದ ಪದವಿ, ಅದು ಮಹಾಪದ, ಬ್ರಹ್ಮ ಪದವಿ. ಹಾಗಾಗಿ ಬ್ರಹ್ಮ ಪದವಿಗೆ ಅಯೋಗ್ಯರಾದಂಥವ್ರು, ಅರ್ಥಾತ್ ಈಗ ಹರಿಶ್ಚಂದ್ರ ಇದ್ದಾನೆ, ಮತ್ತಿನ್ನೊಬ್ರು ಯಾರೋ ರಾಜರು ಇದು ಮಾಡಿದ್ದಾರೆ ಆ ಸುಯೋಗವನ್ನು, ಅವರು ಬ್ರಹ್ಮ ಪದವಿಗೆ ಅಯೋಗ್ಯರಾದಂಥವ್ರು. ಆದರೆ ಕ್ರಮ ಪ್ರಕಾರವಾಗಿ ಮಾಡಿದ್ದಾರೆ. ಅವರಿಗೆ ಏನು ಫಲ ಅಂತ ಹೇಳಿದ್ರೆ, ಅವನಿಗೆ ಸಮಾನ ಯೋಗ್ಯತಾ ಗಣಾತ್ ಮುಕ್ತಿಗಂ ವರಂ ಕರೋತಿ ಅಂತ, ಅವರಿಗೆ ಮೋಕ್ಷವನ್ನೇ ಕೊಡುತ್ತೆ. ಆದರೆ ಮೋಕ್ಷದಲ್ಲಿ ಇನ್ನೂ ವಿಶೇಷವಾದಂತಹ ಒಂದು ಯೋಗ್ಯತೆಯನ್ನು ಕೊಡುತ್ತೆ. ಏನು? ಮೋಕ್ಷದಲ್ಲಿ ಸಮಾನ ಯೋಗ್ಯತಾ ಗಣಾತ್, ತಮಗೆ ಸಮಾನವಾದಂತಹ ಯೋಗ್ಯತೆ ಇರುವಂತಹ ಒಂದಿಷ್ಟು ಜನ ಇರ್ತಾರೆ ಅಲ್ಲಿ. ಒಬ್ಬ ವ್ಯಕ್ತಿ ಮೋಕ್ಷಕ್ಕೆ ಹೋದ, ಅವರಿಗೆ ಸಮಾನವಾದಂತಹ ಯೋಗ್ಯತೆ ಇರುವಂತಹ ಒಂದು 1,00,000 ಜನ ಇದ್ದಾರೆ ಅಂತ ಅನ್ಕೊಳ್ಳೋಣ. 1,00,000 ಜನ ಸಮಾನ ಯೋಗ್ಯತೆ ಇರುವಂತಹವರು. ಅವರಲ್ಲಿ ಇವನನ್ನ ಅಗ್ರಪಂಕ್ತಿಯನ್ನಾಗಿ ಮಾಡುತ್ತೆ ಅಂತೆ. ಅರ್ಥಾತ್ ಒಬ್ಬ ವ್ಯಕ್ತಿ ರಾಜಸೂಯ ಯಾಗವನ್ನು ಮಾಡಿದ್ದಾನೆ, ಮೋಕ್ಷಕ್ಕೆ ಹೋಗಿದ್ದಾನೆ, ಅವನ ಯೋಗ್ಯತೆಗೆ ಸಮಾನವಾದಂತ ಇನ್ನೂ 99,999 ಜನ ಮೋಕ್ಷಕ್ಕೆ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಒಂದೇ ಸಮಾನ ಯೋಗ್ಯತೆ ಇರುವಂತಹವರು. ಅವರಲ್ಲಿ ಅಗ್ರಗಣ್ಯ ಯಾರು ಅಂತ ಹೇಳಿದ್ರೆ, ಅಗ್ರ ಪಂಕ್ತಿಯಲ್ಲಿರುವಂತ ಯಾರು ಅಂತ ಹೇಳಿದ್ರೆ ಈ ರಾಜಸೂಯ ಯಾಗವನ್ನು ಮಾಡಿದಂಥವನು ಅಂತ. ಅದಕ್ಕೆ ವಾದಿರಾಜರು ಒಳ್ಳೆ ಉದಾಹರಣೆ ಕೊಡ್ತಾರೆ. ಹೇಗೆ ಅಂತಾರೆ, ಸಮಾನ ಷಡ್ರಸಾನ್ನ ಭೋಜಿನ ಪಂಕ್ತೌ ಯಥಾ ಕಂಚಿತ್ ವೃದ್ಧಂ ಅಗ್ರೇ ಸ್ಥಾಪಯಂತಿ ತಥಾ ಇತ್ಯರ್ಥ ಅಂತ. 100 ಜನರನ್ನು ಊಟಕ್ಕೆ ಕರೆದಿರ್ತಾರೆ, ಅವರೆಲ್ಲರೂ ಕೂಡ ಸಮಾನರಾಗಿ ಇರ್ತಾರೆ. ಆದರೂ ಕೂಡ ಏನ್ ಮಾಡ್ತಾರೆ, ಅವರಲ್ಲಿ ಯಾರು ಹಿರಿಯರು ಜ್ಞಾನಿಗಳು ಅವರನ್ನ ಮೊದಲನೇ ಲೈನ್ನಲ್ಲಿ ಮೊದಲನೇವರನ್ನ ಕೂಡಿಸ್ತಾರೆ, ಆಮೇಲೆ ಕ್ರಮ ಪ್ರಕಾರ ಬೇರೆಯವರನ್ನು ಕೂಡಿಸ್ತಾರೆ. ಹಾಗೆ
ಮೋಕ್ಷದಲ್ಲೂ ಕೂಡ ಅವರಿಗೆ ತಮಗೆ ಸಮಾನ ಯೋಗ್ಯತೆ ಇರುವಂಥವರಿಗಿಂತಲೂ ಕೂಡ ವರಂ ಕರೋತಿ, ಶ್ರೇಷ್ಠರನ್ನಾಗಿ ಮಾಡುತ್ತೆ ಈ ರಾಜಸೂಯ ಯಾಗ. ಹೀಗೆ ವಿಶೇಷ ಆನಂದಾತಿಶಯವು ವಿಶಿಷ್ಟವಾದ ಆನಂದವೂ ಅಭಿವ್ಯಕ್ತ ಆಗುತ್ತೆ, ಅವರಲ್ಲಿ ಶ್ರೇಷ್ಠನೂ ಆಗ್ತಾನೆ. ಹೀಗೆ ಋಷಿಯೋಗಿಗಳು ರಾಜಸೂಯ ಯಾಗವನ್ನ ಕ್ರಮ ಪ್ರಕಾರವಾಗಿ ಮಾಡಿದಾಗ ಬ್ರಹ್ಮ ಪದವಿಯನ್ನ ಕೊಡುತ್ತೆ. ಉಳಿದವರು ಮಾಡಿದಾಗ ಮೋಕ್ಷದಲ್ಲಿ ಅವರನ್ನ ಶ್ರೇಷ್ಠ ಸುಖವನ್ನು ಕೊಡುತ್ತೆ ಮತ್ತು ತಮ್ಮ ಯೋಗ್ಯತೆ ಏನು ಗಣ ಇದೆ ಆ ಗಣದಲ್ಲಿ ಅವರನ್ನ ಶ್ರೇಷ್ಠರನ್ನಾಗಿ ಮಾಡುತ್ತೆ. ಹೀಗೆ ವಿಶಿಷ್ಟವಾದಂತಹ ಫಲವನ್ನು ಕೊಡುವಂತಹ ಯಾಗ ಅದು ರಾಜಸೂಯ ಯಾಗ. ಮುಂದೆ ಪುರಾತು ಮುಕ್ತಿತೋಧಿಕಂ ಸ್ವಜಾತಿತಃ ಕರೋತಿ ಚ ಅತಸ್ತ್ರಿಶಂಕುಪುತ್ರಕೋ ನೃಪಾನ್ ಅತೀತ್ಯ ವರ್ತತೆ. ಸುರಾಂಶಕೋಪಿ ತೇ ಪಿತಾ ವಿನಾ ಹಿ ರಾಜಸೂಯತಃ ನ ಶಕ್ಷ್ಯತಿ ತ್ರಿಶಂಕುಜಾತ್ ವರತ್ವಂ ಆಪ್ತುಮದ್ಯತು. ಪದಚ್ಛೇದ. ಪುರಾ ತು ಮುಕ್ತಿತಃ ಅಧಿಕಂ ಸ್ವಜಾತಿತಃ ಕರೋತಿ ಚ ಅತಃ ತ್ರಿಶಂಕುಪುತ್ರಕಃ ನೃಪಾನ್ ಅತೀತ್ಯ ವರ್ತತೆ. ಸುರಾಂಶಕಃ ಅಪಿ ತೇ ಪಿತಾ ವಿನಾ ಹಿ ರಾಜಸೂಯತಃ ನ ಶಕ್ಷ್ಯತಿ ತ್ರಿಶಂಕುಜಾತ್ ವರತ್ವಂ ಆಪ್ತುಂ ಅದ್ಯ ತು. ಸರಿ, ಮುಕ್ತಿಗೆ ಹೋದಾಗ ತನ್ನ ಸಮಾನವಾದಂತಹ ಗಣದವರಿಗಿಂತ ಶ್ರೇಷ್ಠನಾಗ್ತಾರೆ ಅಂತ. ಮುಕ್ತಿಗಿಂತ ಮೊದಲು ಹೇಗೆ ಅದಕ್ಕೆ ಹೇಳ್ತಾ ಇದ್ದಾರೆ. ಪುರಾತು ಮುಕ್ತಿತಃ, ಅವನು ಮೋಕ್ಷಕ್ಕೆ ಹೋಗೋದಕ್ಕಿಂತ ಮುಂಚೆ ಅವನೇನಾಗ್ತಾನೆ, ಸ್ವಜಾತಿತಃ ಅಧಿಕಂ ಕರೋತಿ, ತನ್ನ ಜಾತಿಯವರಿಗಿಂತ ಅರ್ಥಾತ್ ತನ್ನ ಸಮಾನ ಯೋಗ್ಯತೆಯವರಲ್ಲಿ ಅವರನ್ನ ಶ್ರೇಷ್ಠರನ್ನಾಗಿ ಮಾಡ್ತಾನೆ ಅಂತ. ಅಂದ್ರೆ ನಮಗೆ ಎಕ್ಸಾಂಪಲ್ ಕಾಣಿಸ್ತಾ ಇದೆ. ಹರಿಶ್ಚಂದ್ರ ಮಹಾರಾಜ ಅವನೊಬ್ಬ ದೊಡ್ಡ ಚಕ್ರವರ್ತಿ, ಉಳಿದವರು ದೊಡ್ಡ ದೊಡ್ಡ ಚಕ್ರವರ್ತಿಗಳು, ರಾಜ ಮಹಾರಾಜರು ಇದ್ರು. ಎಲ್ಲರೂ ಕೂಡ ಒಂದೇ ಗುಂಪಿಗೆ ಸೇರುವಂತವರು. ಆದರೆ ಎಲ್ಲ ರಾಜ ಮಹಾರಾಜರುಗಳು ಎಲ್ಲಿದ್ದಾರೆ? ಯಮನ ಸಭೆಯಲ್ಲಿ ಇದ್ದಾರೆ. ಯಮನ ಸಭೆ ಅಂತ ಹೇಳಿದ್ರೆ ಅದು ಯಮ ಅಂದ್ರೆ ಯಮನ ಲೋಕ ಅಂತ ಬರೀ ನರಕ, ಅಲ್ಲಿ ಪಾಪಿಗಳು ಮಾತ್ರ ಇರ್ತಾರೆ ಅಂತ ಅರ್ಥ ಅಲ್ಲ. ಯಮನ ಸಭೆಯಲ್ಲಿ ಪುಣ್ಯವಂತರು ಇರುವಂತಹ ಒಂದು ಭಾಗ ಇದೆ, ಯಮನ ಧರ್ಮ ಸಭೆ ಅಂತ. ಅಲ್ಲಿ ಚಕ್ರವರ್ತಿಗಳೆಲ್ಲ ಇರ್ತಾರೆ ಅಂತ. ಹಾಗಾಗಿ ಸಮಗ್ರ ಚಕ್ರವರ್ತಿಗಳು ಇರುವುದು ಎಲ್ಲಿ? ಈ ಒಂದು ಯಮಧರ್ಮರಾಜನ ಸಭೆಯಲ್ಲಿ. ಅವರದೇ ಗುಂಪಿಗೆ ಸೇರಿದಂಥವನ್ಯಾರು? ಹರಿಶ್ಚಂದ್ರ. ಆದ್ರೆ ಅವನೇನ್ ಮಾಡಿದ್ದಾನೆ, ಸ್ಪೆಷಲ್ ಆಗಿ ಚಕ್ರವರ್ತಿಗಳ ಗುಂಪಿಗೆ ಸೇರಿದ್ದರೂ ಕೂಡ ರಾಜಸೂಯ ಯಾಗವನ್ನು ಮಾಡಿ ಆ ಒಂದು ವಿಶೇಷ ಪುಣ್ಯದ ವಶದಿಂದಾಗಿ ಸ್ವಜಾತಿತಃ ಅಧಿಕ, ತನ್ನ ಜಾತಿಯವರಿಗಿಂತ ತನ್ನ ಗುಂಪಿನವರಿಗಿಂತ ಹೆಚ್ಚಾಗಿದ್ದಾನೆ. ಅರ್ಥಾತ್ ಉಳಿದವರು ಯಮನ ಸಭೆಯಲ್ಲಿ ಇದ್ದರೆ ಇವನು ಹೆಚ್ಚಾಗಿ ಎಲ್ಲಿದ್ದಾನೆ? ಇಂದ್ರನ ಸಭೆಯಲ್ಲಿ ಇದ್ದಾನೆ. ಇದು ಆಧಿಕ್ಯ. ಹಾಗಾಗಿ ಅತಸ್ತ್ರಿಶಂಕು ಪುತ್ರಕೋ ನೃಪಾನ್ ಅತೀತ್ಯ ವರ್ತತೆ. ಇವನು ಹರಿಶ್ಚಂದ್ರ ಮಹಾರಾಜ, ಅವನ ತಂದೆ ತ್ರಿಶಂಕು ಅಂತ, ನಮಗೆಲ್ಲ ಪ್ರಸಿದ್ಧ ವ್ಯಕ್ತಿ, ತ್ರಿಶಂಕು ಸ್ವರ್ಗ ಅಂತೆಲ್ಲ. ಹಾಗೆ ತ್ರಿಶಂಕು ಪುತ್ರಕಃ ನೃಪಾನ್ ಅತೀತ್ಯ ವರ್ತತೆ. ತ್ರಿಶಂಕು ಪುತ್ರಕ ಮಗನಾದಂತಹ ಹರಿಶ್ಚಂದ್ರ ಎಲ್ಲ ರಾಜರಿಗಿಂತಲೂ ಕೂಡ
ಅತೀತ್ಯ ವರ್ತತೆ, ಮೇಲಿದ್ದಾನೆ, ಇಂದ್ರನ ಸಭೆಯಲ್ಲಿ ಇದ್ದಾನೆ, ಅವರೆಲ್ಲರಿಗಿಂತಲೂ ಕೂಡ ಶ್ರೇಷ್ಠನಾಗಿದ್ದಾನೆ. ಸರಿ, ಪಾಂಡು ಏನು ಸಾಮಾನ್ಯನ? ಹಾಗೆ ನೋಡಿದರೆ ಯೋಗ್ಯತೆಯಲ್ಲಿ ಹರಿಶ್ಚಂದ್ರನಿಗಿಂತ ಎತ್ತರದವನು ಪಾಂಡು ಮಹಾರಾಜ. ಹರಿಶ್ಚಂದ್ರ ಒಬ್ಬ ಆ ಚಕ್ರವರ್ತಿ ಗುಂಪಿಗೆ ಸೇರಿದವನಾದರೆ, ಇವನು ಯಾರು, ಪಾಂಡು ಮಹಾರಾಜ ಸಾಕ್ಷಾತ್ ಒಬ್ಬ ಮರುದ್ದೇವತೆ, ಪರಾವಹ ಎನ್ನುವಂತ ಮರುತ್. ಅದಕ್ಕೆ ಹೇಳ್ತಾ ಇದ್ದಾರೆ ಕೃಷ್ಣ, ನಿನ್ನ ತಂದೆಯು ಸಾಮಾನ್ಯ ಅಲ್ಲ, ಸುರಾಂಶಕ, ಅವನು ದೇವಾಂಶ ಸಂಭೂತ. ದೇವಾಂಶ ಸಂಭೂತನಾಗಿದ್ದರೂ ಕೂಡ ಅವನೇನಾಗ್ತಾ ಇಲ್ಲ, ರಾಜಸೂಯತಃ ವಿನ, ರಾಜಸೂಯ ಯಾಗವನ್ನು ಮಾಡಿಲ್ಲ. ಆದ ಕಾರಣ ನಿನ್ನ ತಂದೆಗೆ ಏನಾಗ್ತಾ ಇಲ್ಲ, ತ್ರಿಶಂಕುಜಾತ್ ವರತ್ತಂ ಆಪ್ತುಂ ನ ಶಕ್ಷ್ಯತಿ, ಹರಿಶ್ಚಂದ್ರನಿಗಿಂತ ಮೇಲ್ಗಡೆ, ಅವರಿಗಿಂತ ಶ್ರೇಷ್ಠನಾಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಟ್ಟು ತಾತ್ಪರ್ಯ ಇಷ್ಟು ಇದರದ್ದು. ರಾಜಸೂಯ ಯಾಗವನ್ನು ಮಾಡಿದಂಥವರು ಅತ್ಯಂತ ಶ್ರೇಷ್ಠ ಪದವಿಯನ್ನ ಪಡೀತಾರೆ. ರಾಜಸೂಯ ಯಾಗವನ್ನು ಮಾಡದೇ ಇರುವಂತವರು ಕೂಡ ಸ್ವರ್ಗಕ್ಕೆ ಹೋಗ್ತಾರೆ, ಅಥವಾ ಇದಕ್ಕೆ ಮುಕ್ತಿಗೂ ಹೋಗ್ತಾರೆ, ಅಲ್ಲೂ ಸುಖ ಅನುಭವಿಸ್ತಾರೆ. ಆದರೆ ಅಲ್ಲಿ ಈ ಉಳಿದವರಿಗಿಂತಲೂ ಕೂಡ ರಾಜಸೂಯ ಯಾಗವನ್ನ ಮಾಡಿದಂತಹ ವ್ಯಕ್ತಿ ವಿಶಿಷ್ಟನಾಗ್ತಾನೆ, ಶ್ರೇಷ್ಠನಾಗ್ತಾನೆ ಅನ್ನೋದು ತಾತ್ಪರ್ಯ. ಹಾಗಾಗಿ ಪಾಂಡು ಮಹಾರಾಜರು ದೇವಾಂಶ ಸಂಭೂತರಾಗಿದ್ದರೂ ಕೂಡ ಇವರಿಗಿಂತ ಶ್ರೇಷ್ಠ ಪದವಿಯನ್ನು ಪಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾರಿಗಿಂತ? ಹರಿಶ್ಚಂದ್ರನಿಗಿಂತ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ರಾಜಸೂಯ ಯಾಗವನ್ನು ಮಾಡದೇ ಇರುವುದು ಅಂತ ಪರಮಾತ್ಮ ಪಾಂಡವರ ಮುಂದೆ ತಿಳಿಸ್ತಾ ಇದ್ದಾನೆ. ಇದು ಒಂದು ಕಾರಣ. ಇನ್ನೊಂದು ಕಾರಣವನ್ನು ಮತ್ತೆ ಮುಂದೆ ಹೇಳ್ತಾ ಇದ್ದಾರೆ. ತಪಶ್ಚರನ್ ಸಮಾಗತೆ ಶಚೀಪತೌ ಪಿತಾ ತವ ಮರುದ್ಗಣೋತ್ತಮ ಪುರ ನತೂತ್ಥಿತಃ ಶಶಾಪ ಸಹ. ವ್ರಜಸ್ವ ಮಾನುಷೀಂ ತನುಂ ತತೋ ಮೃತಃ ಪುನರ್ದಿವಂ ಗತೋಪಿ ಚ ಸ್ವಕಾಂ ತನುಂ ಪ್ರವೇಷ್ಟುಮತ್ರ ನೇಶಸೆ. ತದಾಧಿಕಸ್ತ್ರಿಶಂಕುಜೋ ಭವಿಷ್ಯತಿ ತ್ವದಿತ್ಯಥ. ಪದಚ್ಛೇದ. ತಪಃ ಚರನ್ ಸಮಾಗತೆ ಶಚೀಪತೌ ಪಿತಾ ತವ ಮರುದ್ಗಣೋತ್ತಮಾಃ ಪುರ ನ ತು ಉತ್ಥಿತಃ ಶಶಾಪ ಸಹ. ವ್ರಜಸ್ವ ಮಾನುಷೀಂ ತನುಂ ತತಃ ಮೃತಃ ಪುನಃ ದಿವಂ ಗತಃ ಅಪಿ ಚ ಸ್ವಕಾಂ ತನುಂ ಪ್ರವೇಷ್ಟುಂ ಅತ್ರ ನ ಈಶಸೆ. ತದಾ ಅಧಿಕಃ ತ್ರಿಶಂಕುಜಃ ಭವಿಷ್ಯತಿ ತ್ವತ್ ಇತ್ಯಥ. ಇದು ಒಂದು ಕಾರಣ. ಇನ್ನೊಂದು ಪ್ರಧಾನವಾದಂತಹ ಕಾರಣ ಒಂದು ಶಾಪ. ಏನು? ತವ ಪಿತಾ, ನಿನ್ನ ತಂದೆ. ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾನೆ ಕೃಷ್ಣ, ನಿನ್ನ ತಂದೆ ಯಾರು?
ಮರುದ್ಗಣೋತ್ತಮ, ಮರುದೇವತೆಗಳಲ್ಲಿ ಉತ್ತಮನಾದಂತಹ ಪರಾವಹ ಎನ್ನುವಂತಹ ಒಬ್ಬ ದೇವತೆ. ಆ ಪರಾವಹ ಹಿಂದೆ ಒಮ್ಮೆ ತಪಸ್ಸನ್ನು ಮಾಡ್ತಾ ಇದ್ರು. ತಪಸ್ಸು ಮಾಡಬೇಕಾದ್ರೆ ಶಚೀಪತೋ ಸಮಾಗತೆ, ಶಚೀಪತಿಯಾದಂತಹ ಇಂದ್ರ ಬಂದ. ಇವರು ತಪಸ್ ಮಾಡ್ತಾ ಇದ್ರು. ಇಂದ್ರ ಬಂದರೂ ಕೂಡ ಎದ್ದು ನಿಂತು ಗೌರವವನ್ನು ಕೊಡಲಿಲ್ಲ. ನತೂತ್ಥಿತ, ಎದ್ದೇಳಲಿಲ್ಲ. ಹಾಗಾಗಿ ಇಂದ್ರ ಶಾಪವನ್ನು ಕೊಟ್ಟ. ಏನ್ ಶಾಪ ಕೊಟ್ಟ? ಮಾನುಷೀಂ ತನುಂ ರಜಸ್ವ, ನಿನಗೆ ಮನುಷ್ಯ ಶರೀರ ಬರಲಿ. ಅಷ್ಟೇ ಅಲ್ಲ, ತತಃ ಮೃತಃ, ಮನುಷ್ಯ ಜನ್ಮದ ಮೇಲೆ ಸಾಯೋದು ಸಹಜ. ನೀನು ಸತ್ತ ಮೇಲೂ ಕೂಡ ಪುನಃ ದಿವಂ ಗತೋಪಿ, ನಿನ್ನ ದೇವಲೋಕವನ್ನ ನೀನು ಸೇರಿದರೂ ಕೂಡ, ಅಂದ್ರೆ ಮೇಲಿನ ಲೋಕಗಳಿಗೆ ನೀನು ಬಂದರೂ ಕೂಡ ನಿನಗೇನಾಗುವುದಿಲ್ಲ. ಸ್ವಕಾಂತನುಂ ಪ್ರವೇಷ್ಟುಂ ಅತ್ರ ನ ಈಶಸೆ, ನಿನ್ನ ಸ್ವರೂಪವನ್ನು ನಿನಗೆ ಸೇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಪಾಂಡು ಮಹಾರಾಜ ಈಗ ತನ್ನ ದೇಹತ್ಯಾಗ ಮಾಡಿದ್ದಾನೆ, ಮೇಲಿನ ಲೋಕದಲ್ಲಿ ಇದ್ದಾನೆ. ಇದ್ದರೂ ಕೂಡ ಅವನಿಗೆ ತನ್ನ ಸ್ವರೂಪ ದೇಹವನ್ನ, ಅರ್ಥಾತ್ ಪರಾವಹ ದೇವತೆಯ ಶರೀರವನ್ನ, ಸ್ವರೂಪವನ್ನ ಪ್ರವೇಶ ಮಾಡಲಿಕ್ಕೆ ಆಗಿಲ್ಲ. ಸ್ವಕಾಂತನು, ನಿನ್ನ ಮೂಲ ದೇಹವನ್ನ, ಮೂಲ ಸ್ವರೂಪವನ್ನು ನಿನಗೆ ಸೇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವಾಗ ಏನಾಗುತ್ತೆ? ತ್ವತ್ ಅಂದ್ರೆ ನಿನ್ಗಿಂತ ತ್ರಿಶಂಕುಜ ಅಧಿಕ ಭವಿಷ್ಯಸಿ, ನಿನಗಿಂತಲೂ ಕೂಡ ಹರಿಶ್ಚಂದ್ರ ಶ್ರೇಷ್ಠನಾಗ್ತಾನೆ, ಅರ್ಥಾತ್ ಶ್ರೇಷ್ಠ ಸಭೆಯಲ್ಲಿ ಇರ್ತಾನೆ ಅಂತ. ಒಟ್ಟು ತಾತ್ಪರ್ಯ ಇಷ್ಟು. ನಮಗೆಲ್ಲ ಗೊತ್ತೇ ಇರುವಂತೆ ಪಾಂಡು ಮಹಾರಾಜರು ಪರಾವಹ ಎನ್ನುವಂತಹ ಮರುದ್ದೇವತೆ. ತಪಸ್ಸನ್ನು ಮಾಡುತ್ತಿರುವಾಗ ಒಮ್ಮೆ ದೇವೇಂದ್ರ ಬಂದ. ಯಾವುದೇ ಸತ್ಕರ್ಮಗಳನ್ನು ಮಾಡಬೇಕಾದರೂ ಕೂಡ ನಮಗಿಂತ ಹಿರಿಯರು ಬಂದಾಗ, ಅದರಲ್ಲೂ ಕೂಡ ಜ್ಞಾನಿಗಳು ಬಂದಾಗ ಅವಶ್ಯವಾಗಿ ಎದ್ದು ನಿಂತುಕೊಂಡು ಅವರಿಗೆ ಗೌರವವನ್ನು ಸಲ್ಲಿಸಬೇಕಾದದ್ದು ಕರ್ತವ್ಯ. ದೇವರ ಪೂಜೆ ಮಾಡ್ತಾ ಇರಲಿ, ನಮಗಿಂತ ಹಿರಿಯರು ಬಂದಾಗ ಅವಶ್ಯವಾಗಿ ಅವರಿಗೆ ಎದ್ದು ನಮಸ್ಕಾರಾದಿಗಳನ್ನು ಮಾಡಿ ಅಪ್ಪಣೆ ಪಡೆದುಕೊಂಡು ಮತ್ತೆ ಪೂಜಾದಿಗಳನ್ನು ಮಾಡಬೇಕು ಅಂತ. ಹಾಗೆ ಸತ್ಕರ್ಮಗಳನ್ನು ಮಾಡಬೇಕಾದ್ರೆ ನಮಗಿಂತ ಉತ್ತಮರು ಬಂದಾಗ ಗೌರವವನ್ನು ಸಲ್ಲಿಸಬೇಕು, ಅದು ಕರ್ತವ್ಯ. ಆ ಕರ್ತವ್ಯವನ್ನ ಪರಾವಹ ಮಾಡಲಿಲ್ಲ. ಹಾಗಾಗಿ ಅವನು ಶಾಪವನ್ನು ಕೊಟ್ಟ. ನೀನು ಸತ್ತ ಮೇಲೆ ನೀನು ಮನುಷ್ಯ ಜನ್ಮವನ್ನು ಪಡೆದುಕೋ. ಸತ್ತ ಮೇಲೆ ನಿನ್ನ ಮೇಲೆ ಬಂದರೂ ಕೂಡ ನಿನ್ನ ಸ್ವರೂಪವನ್ನ ನಿನಗೆ ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲ. ಪ್ರವೇಷ್ಟುಂ ನ ಈಶಸೆ, ನೀನು ಸಮರ್ಥನಾಗುವುದಿಲ್ಲ. ಆವಾಗ ಏನಾಗುತ್ತೆ? ತ್ರಿಶಂಕುಜ ಭವಿಷ್ಯತಿ, ಅಧಿಕ ಭವಿಷ್ಯತಿ. ತ್ರಿಶಂಕುವಿನ ಅಂದ್ರೆ ಮಗ ಹರಿಶ್ಚಂದ್ರ ನಿನಗಿಂತ ಶ್ರೇಷ್ಠನಾಗ್ತಾನೆ ಅಂತ. ಹೀಗೆ ಶಾಪದ ಪ್ರಯುಕ್ತದಿಂದಾಗಿ ಪಾಂಡು ಮಹಾರಾಜರು ತಮ್ಮ ಸ್ವರೂಪವನ್ನು ಸೇರ್ಲಿಕ್ಕೆ ಇನ್ನೂ ಆಗಿರಲಿಲ್ಲ. ಮುಂದೆ ಕ್ಷಮಾಪಿತಶ್ಚ ವಾಸವೋ ಜಗಾದ ರಾಜಸೂಯತಃ. ತ್ರಿಶಂಕುಜಾಧಿಕೋ ಭವಾನ್ ಅವಾಪ್ಸ್ಯತಿ ಸ್ವಕಾಂತನುಂ. ಅತಃ ಸುಕಾರ್ಯ ಏವತೆ ಯುಧಿಷ್ಠಿರ ಕ್ರತೂತ್ತಮಃ ಭವದ್ಭಿರಪ್ಯವಾಪ್ಯತೆ ಸ್ವಯೋಗ್ಯತಾಮುನಾಖಿಲ. ಪದಚ್ಛೇದ. ಕ್ಷಮಾಪಿತಃ
ಚ ವಾಸವಃ ಜಗಾದ ರಾಜಸೂಯತಃ ತ್ರಿಶಂಕುಜಾದಿಕಃ ಭವಾನ್ ಅವಾಪ್ಸ್ಯತಿ ಸ್ವಕಾಂ ತನುಂ ಅತಃ ಸುಕಾರ್ಯಃ ಏವ ತೇ ಯುಧಿಷ್ಠಿರ ಕ್ರತೂತ್ತಮಃ ಭವದ್ಭಿಃ ಅಪಿ ಅವಾಪ್ಯತೆ ಸ್ವಯೋಗ್ಯತಾ ಸ್ವಯೋಗ್ಯತಾ ಅಮುನಾ ಅಖಿಲ. ಸರಿ, ಶಾಪ ಕೊಟ್ಟ ವಿಚಾರ ಗೊತ್ತಾಯಿತು. ತಕ್ಷಣ ಎದ್ದು ಕ್ಷಮೆಯನ್ನ ಕೇಳಿದ. ಕ್ಷಮಾಪಿತಶ್ಚ ವಾಸವಃ, ಕ್ಷಮೆಯನ್ನು ಕೇಳಿದಾಗ ವಾಸವ ಅಂದ್ರೆ ಇಂದ್ರ ಹೇಳ್ತಾ ಇದ್ದಾನೆ, ರಾಜಸೂಯತಃ, ನೀನು ರಾಜಸೂಯ ಯಾಗವನ್ನು ಮಾಡಿದಾಗ ಆವಾಗ ಏನಾಗುತ್ತೆ, ತ್ರಿಶಂಕುಜಾದಿಕಃ, ನೀನು ಹರಿಶ್ಚಂದ್ರನಿಗಿಂತಲೂ ಕೂಡ ಮೇಲೇನಸ್ತೀಯ. ಅಷ್ಟು ಮಾತ್ರ ಅಲ್ಲ, ಸ್ವಕಾಂತನುಂ ಅವಾಪ್ಸ್ಯತಿ, ನಿನ್ನ ಶರೀರವನ್ನು ನೀನು ಪಡಿತೀಯ, ಮೂಲ ರೂಪವನ್ನು ಪಡಿತೀಯ ಅಂತ. ಅಂದ್ರೆ ತಾನು ಮಾಡೋದು ಅಂತ ಅರ್ಥ ಅಲ್ಲ, ತನ್ನ ಮಕ್ಕಳ ಮೂಲಕ ಮಾಡಿಸಬೇಕು ಅಂತ. ಯಾಕೆಂತ ಹೇಳಿದ್ರೆ ಅವನಿಗಾಗಲೇನೆ ಸತ್ತು ಹೋಗಿದ್ದಾನೆ, ಮತ್ತು ಮೊದಲೇ ಇಂದ್ರ ಹೇಳಿದಂತೆ ನೀನು ಸ್ವರ್ಗಕ್ಕೆ ಬಂದರೂ ಕೂಡ ನಿನಗೆ ಪ್ರವೇಶ ಮಾಡಿ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ದಾನೆ. ಹಾಗಾಗಿ ಅವನು ರಾಜಸೂಯವನ್ನು ಮಾಡೋದಿಲ್ಲ ತಾನು ತನ್ನ ಜೀವಿತಾವಧಿಯಲ್ಲಿ. ಹಾಗಾಗಿ ರಾಜಸೂಯ ಯಾಗದ ಪ್ರಭಾವದಿಂದಾಗಿ ನೀನು ನಿನ್ನ ಮೂಲ ರೂಪವನ್ನು ಸೇರ್ತೀಯ ಮತ್ತು ಏನು ಹರಿಶ್ಚಂದ್ರನಿಗಿಂತಲೂ ಕೂಡ ಮಿಗಿಲಿ ಅನ್ನಿಸ್ತೀಯ ಅಂತ ಇಂದ್ರ ಅವನಿಗೆ ಹೇಳಿದ್ದ. ಇಷ್ಟು ವಿಚಾರವನ್ನು ಹೇಳಿ ಶ್ರೀಕೃಷ್ಣ ಪರಮಾತ್ಮ ಮತ್ತೆ ಹೇಳ್ತಾ ಇದ್ದಾನೆ, ಯುಧಿಷ್ಠಿರನೇ, ಹಾಗಾಗಿ ನೀನು ಕ್ರತೂತ್ತಮ, ಕ್ರತು ಅಂದ್ರೆ ಯಜ್ಞ, ಈ ಅತ್ಯದ್ಭುತವಾದಂತಹ ಶ್ರೇಷ್ಠವಾದಂತಹ ರಾಜಸೂಯ ಯಾಗವನ್ನ ನೀನು ಸುಕಾರ್ಯ ಏವ, ನೀನು ಮಾಡಲೇಬೇಕು. ನಿನ್ನ ತಂದೆಯ ಋಣವನ್ನು ಪರಿಹಾರ ಮಾಡ್ಲಿಕ್ಕಾದರೂ ಕೂಡ ನೀನು ಈ ಅತ್ಯದ್ಭುತವಾದಂತಹ ಯಾಗವನ್ನ ಮಾಡಲೇಬೇಕು. ಇದರಿಂದ ಬರೀ ನಿಮ್ಮ ತಂದೆಗೆ ಮಾತ್ರ ಫಲ ಅಂತ ಅನ್ಕೊಳ್ಬೇಡ. ಭವದ್ಭಿಃ ಅಪಿ ಸ್ವಯೋಗ್ಯತಾ ಅಖಿಲ ಅವಾಪ್ಸ್ಯತೆ ಅಮುನಾ. ಅಮುನಾ ಅಂದ್ರೆ ಇದರಿಂದ, ಅಂದ್ರೆ ರಾಜಸೂಯ ಯಾಗದಿಂದಾಗಿ ನಿಮಗೂ ಕೂಡ, ಏನು ನೀವು 5 ಜನ ಅಣ್ಣ ತಮ್ಮಂದಿರಿದ್ದೀರಿ, ನಿಮಗೂ ಕೂಡ ಸ್ವಯೋಗ್ಯತಾ ಅಖಿಲ ಅವಾಪ್ಯತೆ, ನಿಮ್ಮ ಯೋಗ್ಯತೆಗೆ ಅನುಗುಣವಾದಂತಹ ಅಖಿಲ ಎಲ್ಲ ಫಲಗಳು ಕೂಡ ಸಿಗುತ್ತೆ. ಹೀಗೆ ನೀವು ಈ ಒಂದು ರಾಜಸೂಯ ಯಾಗವನ್ನು ಮಾಡೋದ್ರಿಂದಾಗಿ ನಿಮ್ಮ ತಂದೆಯ ಉದ್ಧಾರವೂ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ನಿಮಗೂ ಕೂಡ ನಿಮ್ಮ ಯೋಗ್ಯತೆಗೆ ಅನುಗುಣವಾದಂತಹ ಪರಿಪೂರ್ಣ ಫಲ ಎಂಬುದು ಸಿಗುತ್ತೆ. ಹಾಗಾಗಿ ಅವಶ್ಯವಾಗಿ ನೀವು ಈ ಒಂದು ಯಾಗವನ್ನ ಮಾಡಬೇಕು ಅಂತ ಇಷ್ಟು ವಿಚಾರವನ್ನ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಹಾಗಾಗಿ ಇದರಿಂದ ಗೊತ್ತಾಗುವಂತ ಇನ್ನೊಂದು ಅಂಶ ಅಂತ ಹೇಳಿದ್ರೆ, ನಾವು ಪ್ರಾರಂಭದಲ್ಲಿ ನೋಡಿದ್ದೀವಿ, ಪಾಂಡವರು ಬಂದರು ಇಲ್ಲಿಂದ, ಆ ಒಂದು ಬದರಿಕಾಶ್ರಮದಿಂದಾಗಿ ತಂದೆಯನ್ನ ಕಳೆದುಕೊಂಡು ವಾಪಸ್ ಹಸ್ತಿನಾವತಿಗೆ ಬಂದಾಗ ಅನೇಕರು ವಿರೋಧವನ್ನು ಮಾಡಿದ್ರು, ನೀವು ಪಾಂಡುವಿನ ಮಕ್ಕಳೆಲ್ಲ ಹಾಗೆ ಹೀಗೆ ಅಂತ. ಆದರೆ ಈ ಪ್ರಸಂಗದಿಂದ ಗೊತ್ತಾಗುತ್ತೆ, ಅವರು ಸುಮ್ಮನೆ ಹೆಸರಿಗೆ ಪಾಂಡುವಿನ ಮಕ್ಕಳು ಆ ರೀತಿ ಮಾತ್ರ ಅಲ್ಲ, ಧಾರ್ಮಿಕ ರೀತಿಯಲ್ಲೂ ಕೂಡ ಹೇಗೆ ಒಬ್ಬ ತಂದೆಯಿಂದಲೇನೆ ಹುಟ್ಟಿದಂತಹ ಮಗ, ನೇರವಾಗಿ ತಂದೆಯ ರೇತಸ್ಸಿನಿಂದ ಹುಟ್ಟಿದಂತಹ ಮಗ ಸತ್ಕರ್ಮಗಳನ್ನು ಮಾಡಿದಾಗ ಯಾವ ರೀತಿಯಾಗಿ ಆ ಒಂದು ಫಲ ಎಂಬುದು ಆ ತಂದೆಗೆ ಹೋಗಿ ಸೇರುತ್ತೋ, ಹಾಗೆ ಈ ಪಾಂಡವರು ನೇರವಾಗಿ ಪಾಂಡುವಿನಿಂದ ಏನು ಹುಟ್ಟಲಿಲ್ಲ, ಆದರೆ ಪಾಂಡುವಿನ ಅನುಮತಿಯನ್ನ ಪಡೆದುಕೊಂಡು ನಿಯೋಗ ಪದ್ಧತಿಯ ಮೂಲಕ ಹುಟ್ಟಿದಂಥವರು. ಹಾಗಾಗಿ ಅವರು ಮಾಡಿದಂತಹ ಈ ಒಂದು ಸತ್ಕರ್ಮದಿಂದ ಏನಾಗುತ್ತೆ, ಅವ್ರ ತಂದೆಗೆ ಉದ್ಧಾರ ಆಗತ್ತೆ ಅಂತ ಹೇಳಿದ್ರೆ, ಈ ಒಂದು ನಿಯೋಗ ಪದ್ಧತಿ ಅತ್ಯಂತ ಏನು ಶಾಸ್ತ್ರಬದ್ಧವಾದಂತಹ ಪದ್ಧತಿ ಎಂಬುದಾಗಿ ಗೊತ್ತಾಗುತ್ತೆ. ಇಲ್ಲೇ ಹೋದ್ರೆ ಅಲ್ಲಿ ಅದರಿಂದಾಗಿ ಅವನು ಉದ್ಧಾರಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಯಾಕೆ, ತಂದೆ ಮಗ ಎನ್ನುವಂತ ಸಂಬಂಧ ಇದ್ದಾಗ ಮಾತ್ರ ಅದು ಉದ್ಧಾರಕ್ಕೆ ಕಾರಣ ಆಗುತ್ತೆ. ಮಕ್ಕಳು ಮಾಡಿದಂತಹ ಸತ್ಕರ್ಮ ತಂದೆಯ ಉದ್ಧಾರಕ್ಕೆ ಕಾರಣ ಆಗುತ್ತೆ. ಇಲ್ಲಿ ಆ ಒಂದು ಸಂಬಂಧ ಏನು ಅಂತರಂಗದಲ್ಲಿ ಅಥವಾ ಧಾರ್ಮಿಕವಾಗಿ ಆ ಸಂಬಂಧ ಇಲ್ಲದೆ ಹೋದರೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಹಾಗಾಗಿ ಈ ಒಂದು ಸಂದರ್ಭದ ಮೂಲಕವೂ ಕೂಡ ಅದಕ್ಕೆ ಒಂದು ಧರ್ಮದ ಒಂದು ಒಪ್ಪಿಗೆ ಮುದ್ರೆ ಇತ್ತು ಅಂತ ನಾವು ಚಿಂತನೆ ಮಾಡಬಹುದು. ಒಟ್ಟಿನಲ್ಲಿ ಶ್ರೀಕೃಷ್ಣ ಪರಮಾತ್ಮ ಈ ಒಂದು ಇಷ್ಟು ಮಾತನ್ನ ಹೇಳಿದ. ಅದಾದ ಮೇಲೆ ಮತ್ತೆ ಮುಂದೆ ಈ ಒಂದು ಯಾಗದ ಬಗ್ಗೆ ಕೆಲವೊಂದಿಷ್ಟು ಮಾತುಗಳನ್ನ ಹೇಳ್ತಾನೆ. ಆ ಪಾಠವನ್ನು ನಾವು ಮತ್ತೆ ಮುಂದಿನ ಪಾಠದಲ್ಲಿ ಚಿಂತನೆ ಮಾಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.